ಇವತ್ತು ಸಾಯಂಕಾಲ ವ್ಲಾಗ್ ಸ್ಟಾರ್ಟ್ ಮಾಡೀನಿ. ಕೆಲಸ ಎಲ್ಲ ಆಗೈತಿ, ಸಾಯಂಕಾಲದ್ದು ಕೆಲಸ ಆಯಿತು, ದೀಪ ಹಚ್ಚಿದೆ, ಎಲ್ಲ ಮುಗೀತು ಸಾಯಂಕಾಲ. ಈಗ ನೋಡ್ಬೋದು ಅವಲಕ್ಕಿ ಮಾಡಾಕತ್ತೀನಿ. ಅವಲಕ್ಕಿ ಚಕ್ಲಿ ಮಾಡಕ್ಕೆ ಅಕ್ಕಿ ಹಿಟ್ಟು ಮತ್ತು ಇದ್ರ ಹಿಟ್ಟು, ಕಡಲೆ ಹಿಟ್ಟು ಅಂದರೆ ಹುರ್ಗಡ್ಲೆ ಹಿಟ್ಟು, ಪುಟಾಣಿ ಹಿಟ್ಟು ಅಂತೀವಿ ನಾವು, ಹಾಕಿ ಮಿಕ್ಸ್ ಮಾಡಾಕತ್ತೀನಿ ಫ್ರೆಂಡ್ಸ್. 1 kg ಹಿಟ್ಟು, ಒಂದು ಪಾವು kg ಮ್ಯಾಗ ಒಂದು ಸ್ವಲ್ಪ ಕಡ್ಲೆ ಹಿಟ್ಟು ಹಾಕ್ಕೊಂಡೀನಿ. ಹಿಂದಕ್ಕೆ ಸರ್ಸು ಅದು ಇದು ಧೂಳು ಬಂದಂಗೆ ಬರುತ್ತದ, ಧೂಳಲ್ಲ ಹಿಟ್ಟು ಧೂಳು ಥರ ಬರುತ್ತೆ. ಅದನ್ನ ಮಿಕ್ಸ್ ಮಾಡಕತ್ತೀನಿ ಫ್ರೆಂಡ್ಸ್. ಬರ್ರಿ ಇವತ್ತಿನ ವ್ಲಾಗ್ ಇಲ್ಲಿಂದ ಸ್ಟಾರ್ಟ್ ಮಾಡೀನಿ. ಅದೇ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ ಚಕ್ಲಿದ ಆರ್ಡರ್ ಬಂದೈತಿ ಅಂತೇಳಿ. ಆವತ್ತ ಮಾಡ್ತೀನಿ ಅಂದೆ, ನಮ್ಮ ಮನೆಯವ್ರು ಶನಿವಾರ ಮಾಡೋಂತ ಬಿಡು ಅಂತಂದ್ರೆ, ಹಾಗಾಗಿ ಶನಿವಾರ ಮಾಡಾಕತ್ತೀನಿ. ನೋಡ್ಬೋದು ಬರ್ರಿ ಇವತ್ತಿನ ವ್ಲಾಗ್ ಹೆಂಗೆ ಹೋಗುತ್ತಾ ನೋಡೋಣ. ಇವತ್ತ ಎಂಡಾಗುತ್ತಾ ನಾಳೆ ಎಂಡಾಗುತ್ತಾ ಗೊತ್ತಿಲ್ಲ. ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡ್ರಿ. ಲೈಕ್ ಕೊಡೋದನ್ನು ಮರಿಬೇಡ್ರಿ. ಇಷ್ಟ ಆಗೈತಂದ್ರೆ ಇವಾಗಲೇ ಲೈಕ್ ಕೊಟ್ಟು ವಿಡಿಯೋನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿರಿ. ಈಗ ಇದಕ್ಕೆ ಎಲ್ಲ ಉಪ್ಪು, ಖಾರ, ಆಮೇಲೆ ಇದು ಎಳ್ಳು, ಜೀರಿಗೆ ಹಾಕಿದ್ರೆ ಹಾಕ್ಬೋದು, ಇಲ್ಲಂದಿಲ್ಲ. ಇದು ಅಜ್ವಾಯಿನ ಹಾಕ್ಬೇಕು. ಆಮೇಲೆ ಖಾರದ ಎಣ್ಣೆ ಹಾಕಿ ನಾದ್ಕೊಂಡು ಕಲಿಸಿದೆ ನೋಡ್ರಿ. ಅಷ್ಟು ಒಂದು ಸ್ವಲ್ಪ ಉಗುರು ಬೆಚ್ಚಗಿನ ನೀರು ಹಾಕಿ ಮಿಕ್ಸ್ ಮಾಡಿ ಹಿಟ್ಟು ಹದವಾಗಿ ನಾದ್ಕೊಂಡು ಕಾದ ಎಣ್ಣೆಗ ನಾವು ಚಕ್ಲಿ ಮಾಡಿಬಿಟ್ವಿ ಅಂದರೆ ಚಕ್ಲಿ ರೆಡಿ ಆಕ್ಕವು. ಕೈ ತೊಳ್ಕೊತೀನಿ, ಯಾಕಂದ್ರೆ ಅವನ್ನೆಲ್ಲ ಹಾಕ್ಬೇಕಲ್ಲ. ಹಾಕಿ ಮತ್ತು ಒಂದ್ಸಲ ಮಿಕ್ಸ್ ಮಾಡ್ಬೇಕು. ನಮ್ಮ ಮನೆ ಕಿಟಕಿಯಾಗ ಹುಡುಗರು ಆಟ ಆಡಕತ್ತಾರ, ಅವ್ರು ನೋಡ್ಕೊಂತ ನಿಂತಾರೆ. ಅವ್ರು ಆಟ ಆಡೋದು ಆಕೆ ಹುಡುಗರು ಧ್ವನಿ ಕೇಳಿಸಿದ್ಬಿಟ್ಲೆನ ಅಲ್ಲಿ ಹೋಗಿ ನಿಂದ್ರಿಸ್ರಿ ಅಂತ. ಅಲ್ಲಿ ನಮ್ಮಿಂದನೂ ಎಕ್ಸಾಮ್ ಮುಗಿದು 9th ಆರಾಮ್ 1 ತಿಂಗಳು ಅದಿಲ್ಲ ನಮ್ದು. ಜಾಸ್ತಿ ಹಾಕಿದ್ರೂ ಇದು ಹಾಕೋ, ಸ್ವಲ್ಪ ಹಾಕು ಸಾಕು, ಬಿಟ್ಕೊಂಡ್ಬಿಡ್ತಾವ. ತಿಂತೀನಿ ನಂಗೆ ಬೇಡ, ಒಳ್ಳೇದು. ತಿಂಡಿ ಅಭ್ಯಾಸ ಇಲ್ಲ ನನಗೆ. ಅಭ್ಯಾಸ ಇಲ್ಲ ಅಂತ ತಿನ್ನೋದು ಕಲಿಬೇಕು. ಚಕ್ಲಿ ತಿಂತೀನಿ. ಚೆನ್ನಾಗಿರ್ತೈತಿ, ಒಳ್ಳೇದು ಬಿಡು. ಜಾಸ್ತಿ ಹಾಕಿದ್ರೆ ಏನಾಗುತ್ತಂದ್ರೆ ಎಣ್ಣೆಗೆ ಬಿಟ್ಕೊಂಡ್ಬಿಡ್ತಾವ, ಅದಕ್ಕೆ ಸ್ವಲ್ಪ ಹಾಕೋದು. ಮತ್ತೆ ಎಣ್ಣೆ ವೇಸ್ಟ್ ಆಗ್ಬಿಡು. ಓಕೆ ಫ್ರೆಂಡ್ಸ್, ನಾನು ಇವನ್ನೆಲ್ಲ ರೆಡಿ ಮಾಡಿಕೊಂಡು ಮತ್ತೆ ಕಂಟಿನ್ಯೂ ಮಾಡ್ತೀನಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ನೋಡ್ರಿ, ಎಲ್ಲ ಹಿಟ್ಟು ನಾದ್ಕೊಂಡು ಆಲೆ ಚಕ್ಲಿ ಮಾಡಾಕತ್ತೀನಿ ಫ್ರೆಂಡ್ಸ್. ಹದವಾಗಿ ನಾದ್ಕೊಂಡ್ರೆ ಚಕ್ಲಿ ಚಲೋತ್ನೇ ಬರ್ತಾವೆ. ಹದವಾಗಿ ನಾದ್ಕೊಲಿಲ್ಲ ಅಂದ್ರೆ ಪಟ 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 ಅಂತ ಹರಿತಾವೆ ನೋಡ್ರಿ. ಅದಕ್ಕೆ ಪ್ರತಿ ಸಲ ನಾದಿ ಹಾಕ್ಬೇಕು. ಈಗ ಇಲ್ಲಿಷ್ಟು ಹಾಕಿನಿ ಮಾಡಕ್ಕೆ, ಇಲ್ಲಿಷ್ಟು ಮಾಡೀನಿ. ಚಕ್ಲಿ ಹಿಂಗೆ ಬಂದವ ನೋಡ್ರಿ. ಮಸ್ತ್ ಬಂದವ ಚಕ್ಲಿ. ಟೇಸ್ಟನ್ನು ಚಲೋ ಆಗ್ಯಾವಂತ. ನಮಿತಾ ಮಸ್ತ್ ಆಗ್ಯಾವ. ಹೆಂಗಾಗ್ಯಾವ? ಮಸ್ತ್ ಆಗ್ಯಾವ. ಮುರಿದಿತ್ತು ಮುರಿದಿದ್ದು ತವಾ ಮುರಿದಿದ್ದ ಇದು. ಉದ್ದಾನ ಇರ್ತಾವಲ್ಲ, ಅವ್ನು ತಗೋಬೇಕು. ಮೀನು ಚಲೋ ತಗೊಂಡು ತಿಂದ್ರೆ ಕುರುಮ್ ಅಂತ ನೋಡ್ರಿ. ನಮ್ಮ ನಮಿತಾ ತಿನ್ನತ್ತ. ಒಂದೆರಡು ಫಸ್ಟಿಗೆ ಹಾಕಿದ್ವು, ಬೇಗ ಇದಾಗ್ಬಿಡ್ತಾವ. ಆಮೇಲೆ ಹಾಕಿದ್ದು ಹಿಂಗೆ ಹಾಕ್ತಾವ. ನೀರು ನಾವೇಗ ಕೊಡ್ಸೈತಿ ಬಿಕ್ಕೋಬೋದು. ಫ್ರೆಂಡ್ಸ್, ನಿಮಗೂ ಯಾರಿಗಾದರೂ ಬೇಕು ಅಂತಂದ್ರೆ 7259242822 ಇದು ನಮ್ಮ ಮನೆಯವ್ರ ನಂಬರ್. ನಿಮ್ಗೆ ಬೇಕಂದ್ರೆ ಆ ನಂಬರ್ಗೆ ಮೆಸೇಜ್ ಹಾಕ್ರಿ. ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ಮೆಸೇಜ್ ಹಾಕಿದ್ರೆ ಅವರು ನನಗೆ ಆ ಮೆಸೇಜ್ನ ಶೇರ್ ಮಾಡ್ತಾರೆ.
ತಿಳಿಸ್ತಾರ. ಫೋನು ಮಾಡ್ಬೋದು. ಫೋನ್ ಯಾವಾಗ ಮಾಡ್ಬೇಕಂದ್ರೆ ಬೆಳಗ್ಗೆ 9 ಗಂಟೆ ಒಳಗೆ, ಸಾಯಂಕಾಲ 6 ಗಂಟೆ ಮೇಲೆ ಮಾಡ್ರಿ ಫೋನ್. ನಾನು ಫೋನ್ ನಮ್ಮ ಮನೆಯವ್ರು 6 ಗಂಟೆ ಮೇಲೆ ಬರ್ತಾರೆ ಆಫೀಸಿಂದ ಮನೆಗೆ. ಆ ಟೈಮಲ್ಲಿ ಮಾಡಿದರೆ ಮಾತಾಡ್ಬೋದು. ನಿಮಗೇನು ಬೇಕೋ ಪೇಪರ್ ಅವಲಕ್ಕಿ, ಚಕ್ಲಿ, ಲಡ್ಡುಗಳು, ನಮ್ಮ ಉತ್ತರ ಕರ್ನಾಟಕದ ಲಡ್ಡುಗಳು, ಶೇಂಗಾ ಹೋಳಿಗೆ, ಏನು ಬೇಕೋ ಎಲ್ಲ ಮಾಡ್ಕೊಡ್ತೀನಿ. ಶೇಂಗಾ ಉಂಡಿ, ಶೇಂಗಾ ಹೋಳಿಗೆ, ಬುದ್ದೆ. ಈಗ ನಾನು ಓದ್ಕೋಬೇಕು ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಇನ್ನೂ ಕಾಲ್ಫಾರ್ಮ್ ಯಾವಾಗ ಆಗುತ್ತೆ ಗೊತ್ತಿಲ್ಲ. ಕಾಲ್ಫಾರ್ಮ್ ಆದಮೇಲೆ ಮಾಡೋದು ಬಿಟ್ಟರೆ ನಡೀತೈತಿ. ಬಟ್ ಇವಾಗ ನಿಧಾನವಾಗಿ ಓದ್ಕೊಂಡು ನಿಧಾನವಾಗಿ ಈ ಥರ ಏನಾದರೂ ಆರ್ಡ್ರ್ ಬಂದ್ರೆ ವಿಡಿಯೋ ಮಾಡಿಕೊಂಡು ಹೋದ್ರಾಯ್ತು ಅಂತ ಮಾಡಾಕತ್ತೀನಿ. ಇವರು ಫಸ್ಟಿಗೆ ಒಂದ್ಸಲ ಆರ್ಡ್ರ್ ಕೊಟ್ಟಿದ್ರು, ಮತ್ತೀಗ ಅವ್ರಿಗೆ ಇಷ್ಟ ಆಗೈತಿ ಚಕ್ಲಿ ಇಷ್ಟ ಆಗಿ 2ನೇ ಸತಿ ಮತ್ತೆ ಆರ್ಡ್ರ್ ಕೊಟ್ರ. ಹಂಗಾಗಿ ಇವತ್ತು ಮಾಡಾಕತ್ತೀನಿ. ಅವರು ಹೇಳಿದ್ರು ಆರಾಮಾಗಿ ಮಾಡಿರಿ, ಏನೂ ಅರ್ಜೆಂಟ್ ಇಲ್ಲ ಅಂದಿದ್ರು. ಹಾಗಾಗಿ ಗುರುವಾರ ಫೋನ್ ಹಚ್ಚಿದ್ರು ಅವರು. ಶುಕ್ರವಾರ ಮಾಡೋಕ್ಕಾಗಿರಲಿಲ್ಲ. ಗುರುವಾರನ ಬುಧವಾರ ಫೋನ್ ಹಚ್ಚಿದ್ರು. ಫೋನ್ ಹಚ್ಚಿ ಹೇಳಿದ್ರು ಆರಾಮಾಗಿ ಮಾಡಿ ಕಳಿಸ್ರಿ ಅಂದ್ರೆ. ಅವರೇ ಬುಕ್ ಮಾಡ್ಕೊಂಡು ತರಿಸ್ಕೊತಾರೆ ಮನೆಗೆ. ನಾನೇನು ಬುಕ್ ಮಾಡಿ ಕಳ್ಸಂಗಿಲ್ಲ, ಅವರೇ ಬುಕ್ ಮಾಡ್ಕೊತಾರೆ ಜೆಪ್ಟೋದವರು. ಮಸ್ತ್ ಬಂದ ನೋಡಿ ಚಕ್ಲಿ, ಕುರುಮ್ ಅಂತವು, ರುಚಿನೂ ಹಂಗೆ ಇರ್ತಾವು. ಅದಿಲ್ಲ ನಮಿತ. ನಿಮ್ಮ ಮಕ್ಳು ಈಗ ಯಾರಿಗಾದ್ರೂ ಮಾಡೋಕ್ಕಾಗಲ್ಲ, ಯಾಕಂದ್ರೆ ತಂದೆ ತಾಯಿ ಇಬ್ರು ಕೆಲಸಕ್ಕೆ ಹೋಗ್ತಿರ್ತೀರಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಹೊರಗಡೆಯಿಂದ ತಂದು ಇಡೋದಕ್ಕಿಂತ ಈ ರೀತಿ ನೋಡ್ರಿ, ನೀವೇ ನೋಡ್ತಾ ಇದ್ದೀರಿ, ಎಲ್ಲ ಕ್ಲೀನಾಗಿ ಸ್ವಚ್ಛವಾಗಿ ಒಳ್ಳೆ ಎಣ್ಣೆಯೊಳಗೆ ಮಾಡಾಕತ್ತೀನಿ. ನಾವು ಏನು ಅಡುಗೆಗೆ ಯೂಸ್ ಮಾಡ್ತೀವಿ ಅದೇ ಎಣ್ಣೆ ಯೂಸ್ ಮಾಡ್ತೀನಿ. ಪದೇ ಪದೇ ಕರ್ದಿರೋ ಎಣ್ಣೆ ಒಳಗೆ ಮಾಡಲ್ಲ. ಈಗ ನೀವು ಹೊರಗಡೆ ಏನಾದ್ರು ಸ್ನ್ಯಾಕ್ಸ್ ಈ ಥರ ತಂದಿಡ್ತೀರಂದ್ರೆ ಅಲ್ಲಿ ಪದೇ ಪದೇ ಕರ್ದಿರೋ ಎಣ್ಣೆ ಒಳಗೆ ಕರೀತಾರೆ. ಒಂದ್ಸಲ ಕರೆದ್ರೆ ಆಯ್ತಂತ, ಅದು ವಿಷ ಆಗುತ್ತಂತೆ ಎಣ್ಣೆ. ಪದೇ ಪದೇ ಕರ್ದಿರೋ ಎಣ್ಣೆಯಲ್ಲಿ ಕರ್ದಿರೋದನ್ನು ತಿನ್ನಬಾರ್ದು ಅಂತಾರೆ. ಅದಕ್ಕೆ ಯಾರಿಗಾದ್ರೂ ಬೇಕಂದ್ರೆ ಆರ್ಡ್ರ್ ಕೊಡ್ಬೋದು. ಇವಾಗ ಗ್ಯಾಸು ಸ್ವಲ್ಪ ಪ್ರಾಬ್ಲಮ್ ಐತಲ್ಲ, ಹಂಗಾಗಿ ಕರೆಂಟಿನ ಒಲೆ ಮ್ಯಾಗ ಮಾಡಾಕತ್ತೀನಿ. ಮಾಡಾಕತ್ತೀನಿ. ಕರೆಂಟಿನ ಬಿಲ್ ಜಾಸ್ತಿ ಬರ್ತಾ ಏನೈತೆ ಗೊತ್ತಿಲ್ಲ, ನೋಡ್ಬೇಕು. ಯಾರಿಗಾದ್ರೂ ಬೇಕಂದ್ರೆ ಆರ್ಡ್ರ್ ಕೊಡ್ಬೋದು ಫ್ರೆಂಡ್ಸ್, ಮಾಡಿಕೊಡ್ತೀನಿ. ನಾನು ಮನೆಯಾಗ ಖಾಲಿ ಇರ್ತೀನಿ, ಓದ್ಕೊತೀನಿ. ಒಂದೊಂದು ಸ್ವಲ್ಪ ಓದ್ಕೊತೀನಿ, ಒಂದು ಸ್ವಲ್ಪ ವಿಡಿಯೋದಾಗ ನೋಡ್ಕೊತೀನಿ. ಅದ್ರಾಗ ಏನಾದರೂ ಒಂದು ಸಣ್ಣ ಪುಟ್ಟ ದುಡಿಮೆ ಮಾಡ್ಕೊಂಡು ಹೋಗ್ಬೇಕನ್ನೋದು ನನ್ನ ಆಸೆ. ನಮ್ಮವೇ ಬಿಕ್ ಹಿಡಿದು ಇನ್ನೂ ಮುಗಿವಲ್ಲ ನೋಡ್ರಿ. ನೀರು ಕುಡ್ಸ್ಯಾರ, ಅಡಿಗೆ ಅನ್ನ ಆಯಿತು. ನಮಿತ ಅನ್ನ ಮಾಡಿದ್ದು, ಅನ್ನಕ್ಕಿಟ್ಟಿದ್ಲು. ಅಕ್ಕಿ ತೊಳೆದಾಕಿನ ಅನ್ನಕ್ಕಿಟ್ಟಿದ್ಲು. ವಿಜಲ್ ಹೋಗ್ಬೇಕದು. ವಿಜಲ್ ಹೋತಂದ್ರೆ ನೋಡ್ರಿ, ಈಗ ಗ್ಯಾಸಿಂದು ಭಾಳ ಪ್ರಾಬ್ಲಮ್ ಐತಿ ಫ್ರೆಂಡ್ಸ್. ಯಾರಿಗಾದ್ರೂ ಈ ಥರ ಒಲಿ ಬೇಕು ಅಂದ್ರೆ ತೊಗೋಬೋದು, ಚೆನ್ನಾಗದಾವು. ಇದು ಪ್ರೆಸ್ಟೀಜ್ ಕಂಪ್ನಿದ. ಭಾಳ ವರ್ಷ ಆದ ನಾ ಇನ್ನು ತೊಗೊಂಡು. ಸ್ಪೂನ್ ಚಮಚದಾಗ ಹಾಕಲ್ಲ. ಅಯ್ಯೋ ನೋಡಿ, ನೆನಪಾರಿ ನೋಡಿ. ನಮ್ಗೆ ಈ ಥರ ಕೈಲಿನ ಹಾಕ್ಕೋಬೋದು. ಹಿಟ್ಟು ಚೆನ್ನಾಗಿ ನಾದ್ಕೊಂಡು ಮಾಡಿದ್ರೆ ನೋಡಿ, ಈಗ ಕೈಲೇ ಹಾಕಿದೆ. ಹೌದಿಲ್ಲ? ಹಂಗೆ ಹಿಟ್ಟು ಚೆನ್ನಾಗಿತ್ತಂದ್ರೆ ಚೆನ್ನಾಗಿ ಬರ್ತಾವ. ಬಿಡ್ತೀನಿ. ನಾವೇನು ಬಿಕ್ಕ ಇನ್ನೂ ಮುಗ್ದಿಲ್ಲ. ಈ ವಿಡಿಯೋ ಮುಗಿಯಕ್ಕೆ ಬಂದ್ರು ಹೌದಿಲ್ಲ ನಾವೇ? ನೋಡ್ರಿ, ನಮ್ಮ ಅಪ್ಪನ ತೊಂದಿದ್ದು ಸಾಕೊಂತೈತಂತ ನಮ್ಮ ನಾವೇ ಮಾಡಿದ್ದಿದ್ದು. ಅದೇನದು ಹಂಗೆ ಬಂತು. ನಮ್ಮ ನವ್ಯ ಮಾಡಿದ ಕೆಲಸ. ನಮ್ಮ ಅಪ್ಪ ಮಕ್ಕೊಂಡಿದ್ರು, ಅಳಕ್ಕೆ ನಿಂತ್ರಂತ. ಅದಕ್ಕೆ ಮಧ್ಯಾಹ್ನ ಶೆಕ್ಕಿಗೆ ಪಾಪ ಅದಕ್ಕೂ ಹೇಳ್ಕೊಳಕ್ಕೆ ಬಾಯಿಲ್ಲ. ಎಲ್ಲರೂ ಚಿಟ್ಕೂರಿಸ್ತೀವಿ. ಮತ್ತೆ ಆಕಿನ ನಾವೇ ಯಾರು ನೆನ್ಸಕೂತಾರ? ನಾವೇನೇನ ಯಾರು ನೆನ್ಸಕೂತಾರ? ಎಡೊಮ್ಮೆ ಯಾರು ನೆನ್ಸಕೂತಾರ ಹೇಳ?
ಹೆಂಗದು ಬಿಕ್ಕಲ್ಸ್ ಅದು ನೋಡ್ಲಿ ನಮಿತ ಹ್ಞೂ ಹತ್ತಿರದಿಂದ ಮಾಡ್ಬೇಕು ನೀನು ಬಂದಿಲ್ಲ ಮಾಡಾಕತ್ತೀನಿ. ಇದನ್ನ ಹಾಕ್ತೀನಿ ಅಯ್ಯ ನೋಡಿ ಎಷ್ಟು ನಮ್ಮ ನೀಟಾಗಿ ಮನೆಗೆ ತೋರಿಸಿನಿ. ಎಷ್ಟು ನೀಟಾಗಿ ಬರ್ತಾವ. ನಾನು ಪೀಸ್ ಲೆಕ್ಕ ಕೊಡಂಗಿಲ್ಲ, ಕೆ ಜಿ ಲೆಕ್ಕ ಕೊಡ್ತೀನಿ. ಇವಾಗ 3 ಸಲ ಮಾಡಿಕೊಟ್ಟಿನಿ, 3 ಸಲ ಮಾಡಿಕೊಟ್ರು ಕೆ ಜಿ ಲೆಕ್ಕನ ಕೊಟ್ಟಿನಿ. ಅವ್ರು ಕೆ ಜಿ ಲೆಕ್ಕನ ಇಸ್ಕೊಂಡ್ರು. ಹಾಗಾಗಿ ರೇಟು ಮೆಸೇಜ್ ಮಾಡಿರಿ, ಮೆಸೇಜಲ್ಲಿ ತಿಳಿಸ್ತೀನಿ ರೇಟು. ಯಾಕಂದರೆ ಎಲ್ಲ ಉರಿದು ಹೇಳ್ತೈತಿ ರೇಟ್. ಉರಿದು ಹೇಳ್ತೈತಿ ಅಂದ್ರೆ ರೇಟ್ ಜಾಸ್ತಿ ಐತಿ ಎಲ್ಲದ್ರದ್ದು ಅಂತ ಹೇಳಕತ್ತೀನಿ. ನಮ್ಮ ಉತ್ತರ ಕರ್ನಾಟಕದ ಭಾಷೆ ಅದು ಉರಿದು ಹೇಳ್ತೈತಿ ಅನ್ನೋದು. ದೊಡ್ಡ ಕಡಾಳಿಗೆ ಇಟ್ಟು ಮಾಡಕತ್ತೀನಿ, ಯಾಕಂದ್ರೆ ಚಿಕ್ಕದಾದ್ರೆ ಲೇಟ್ ಆಕೈತಿ, ದೊಡ್ಡದಾದ್ರೆ ಲಘು ಲಘು ಮಾಡ್ಕೊಂಬಿಡ್ಬೋದು. ಈಗ ಮಾಡಿಡ್ತೀನಿ, ಆರ್ತವ. ನಾಳೆ ಅವ್ರಿಗೆ ಫೋನ್ ಹಚ್ಚಿ ಹಾಕ್ತೀನಿ, ಅವ್ರು ಬುಕ್ ಮಾಡ್ಕೊಂಡು ತರಿಸ್ಕೊಂತಾರೆ. ನಮ್ಮ ಅಪ್ಪಂದು ಫೇಸ ಚೇಂಜ್ ಆಗ್ಬಿಟ್ಟೈತಿ. ಮಕ್ಕಳ ಪ್ಲೇಸ ಚೇಂಜ್ ಆಗಿದೆ. ನಮ್ಮ ಗೊಂಬಿ ನೋಡ್ರಿ. ಓಕೆ ಫ್ರೆಂಡ್ಸ್, ಈಗ ನಮ್ಮ ಮಮ್ಮಿ ಸಾಂಬಾರು ಐತಿ, ಮೊಸರು ಐತಿ, ಊಟ ಮಾಡಿ ಮಕ್ಕೊಳ್ತೀವಿ ನೋಡ್ರಿ. ಇದನ್ನ ಮಾಡಿ ಮುಗಿಸಿ ನಾವೇ ಬಿಟ್ಟು ಹೋಯ್ತಾ ಇನ್ನೂ ಹೋಗೇ ಇಲ್ಲ. ಕೈ ಚಾರ್ಬಿತ್ತು ಫ್ರೆಂಡ್ಸ್. ಬೆಲ್ಲ ಇಡ್ಬೇಕು, ಬೆಲ್ಲ ಇಟ್ಟರೆ ಬೇಗ ಕಡಿಮೆ ಆಗ್ತೈತಿ. ಅಲ್ಲಿ ಬಟ್ಟದ ನೀನು ಮೊನ್ನೆ ಅವತ್ತು ಪ್ರಸಾದ ಇತ್ತಲ್ಲ ಬೆಲ್ಲ, ಅದನ್ನೊಂದು ಬಾಳ್ಕನಾಗ ಇಟ್ಟಿ ಅದನ್ನ. ಅಯ್ಯ ಇವು ಇರಿವಿ ಹಾಂ ತಂದೆ. ಓಕೆ ಫ್ರೆಂಡ್ಸ್ ನೋಡ್ರಿ, ಚಕ್ಲಿ ರೆಡಿ ಆದವು. ಮಾಡೋದು ಈಗ ಆಯಿತು, 10:30 ಹಾಕುವಂಥ ಟೈಮು. ನನಗಿನ್ನೂ ಊಟಿಲ್ಲ, ಇವತ್ತೆಲ್ಲ ನೋಡಿ ತರಿಸಿ ನಮಗೆ ಹತ್ತಿರದೇನು ಚಕ್ಲಿನ ಇಷ್ಟಕೊಂಡಾಗ ನೋಡ್ರಿ. ತೂಕ ಮಾಡಿಸ್ಬೇಕು, 1 kg ತೂಕ ಮಾಡಿಸಿ ಪ್ಯಾಕ್ ಮಾಡಿ ಕೊಟ್ಟು ಕಳಿಸ್ಬೇಕು ನೋಡ್ರಿ ಅವ್ರಿಗೆ. ಮಸ್ತ್ ಬಂದವು ಚಕ್ಲಿ. ಇದ್ರ ಮ್ಯಾಗ ಒಂದು ಬಟ್ಟೆ ಮುಚ್ಚಿ ಈಗ ಇಡ್ತೀನಿ. ಕರೆಂಟ್ ಹೋಗಿತ್ತು, ಇನ್ನೊಂದು 2 ಒಬ್ಬಿ ಇಷ್ಟಿಷ್ಟು ಓದಿತ್ತು ಹಿಟ್ಟು. ಕರೆಂಟ್ ಹೋಗಿತ್ತು, ಮತ್ತು ಗ್ಯಾಸಿನ ಮೇಲೆ ಮಾಡಿದೆ. ಇದು ನೋಡ್ರಿ ಹೆಲ್ಪ್ ಆಯಿತು. ಊಟ ಮಾಡ್ತೀನಿ ಫ್ರೆಂಡ್ಸ್. ನಿಮಗೂ ಯಾರಿಗಾದ್ರೂ ಬೇಕಂದ್ರೆ ಬುಕ್ ಮಾಡ್ಕೊಳ್ಳಿ. ಆಮೇಲೆ ಸೀರೆ ವ್ಯಾಪಾರ ಮಾಡಿದೆ ಒಂದು ಸ್ವಲ್ಪ ದಿವಸ. ಈಗ ಯಾಕೆ ಬಿಟ್ಟೆ ಸೀರೆ ವ್ಯಾಪಾರ ಅಂತಂದ್ರೆ, ಇದಕ್ಕಿಂತ ಈ ಫುಡ್ ಐಟಮ್ ಮಾಡೋದಕ್ಕಿಂತ ಸೀರೆ ವ್ಯಾಪಾರನ ಬೆಸ್ಟ್. ಯಾಕಂದರೆ ಸುಸ್ತಾಗಲ್ಲ, ಏನಿಲ್ಲ ಅದ್ರಾಗ. ವಿಡಿಯೋ ಬಟ್ಟೆ ತೊಗೊಂಡು ಅದ್ರಾಗೂ ಕಷ್ಟ ಐತಿ, ಕಷ್ಟ ಇಲ್ಲ ಅಂತ ಹೇಳಂಗಿಲ್ಲ. ಬಟ್ ಇದ್ರಷ್ಟು ಇರೋಲ್ಲ, ಅದೊಂದು ಸ್ವಲ್ಪ ಈಸಿ ಆಗುತ್ತೆ. ಬಟ್ ಇದೊಂದು ಸ್ವಲ್ಪ ಕಷ್ಟ ಅನ್ಕೊಂಡು ಕೂತ್ಕೊಂಡ್ರೆ ಕಷ್ಟ. ಮಾಡಿ ನಾವೊಂದು 4 ದುಡ್ಡು ದುಡಿಮೆ ಮಾಡ್ಬೇಕಂದ್ರೆ ಮಾಡ್ಬೋದು. ಬಟ್ ಸೀರೆದು ಚಲೋ ಇರುತ್ತೆ. ಬಟ್ ನಂಗೆ ಅಷ್ಟು ಸೇಲ್ ಆಗಲಿಲ್ಲ ಸೀರೆ, ಹಂಗಾಗಿ ಸೀರೆ ನಾನು ತರಕ್ಕೆ ಹೋಗಲಿಲ್ಲ. ಒಂದು 4-5 ಮಂದಿ ಕೇಳಿದೆ ನಾನು. ನಂದ ಡಿಸಿಷನ್ ತೊಗೋಬೇಕು ಅಂದ್ಕೊಂಡೆ. ಬಟ್ ಇನ್ನೊಂದು 2-3 ಕೇಳಿದೆ, ತೊಗೊಂಬರ್ಲೆ ಬೇಡ ಅಂತಂದು. ಅವರು ಹೇಳಿದ್ರು, ಮತ್ತು ಸೇಲ್ ಆಗಂಗಿಲ್ಲಲ್ಲ ಬೇಗ ಬೇಗ, ತೊಗೊಂಬಂದು ಇಟ್ಕೊಂಡು ಏನು ಮಾಡ್ತೀರಿ, ಮತ್ತು ನಿಮಗೂ ಟೆನ್ಷನ್ ಹೋಗಲಿಲ್ಲ ಅಂತಂದರು. ಅದು ನಿಜನ. ತೊಗೊಂಬಂದ ತಕ್ಷಣ ಪಟ ಸೇಲ್ ಆಗಿಬಿಟ್ರೆ ಏನು ಚಿಂತಿರಲ್ಲ. ದಿನಕ್ಕೆ ಒಂದೊಂದು ಸೇಲ್ ಆದ್ರೂ ಸಾಕಾಗ್ತಿರ್ತೈತಿ. ಬಟ್ ತೊಗೊಂಬಂದು 1 ವಾರ 15 ದಿನ ಆದರೂ ಒಂದು ಸೇಲ್ ಆಗಲ್ಲ, ಭಾಳ ಟೆನ್ಷನ್ ಆಕೈತಿ. ಅದಕ್ಕೆ ದುಡ್ಡು ಹಾಕಿರ್ತೀವಿ ನೋಡ್ರಿ, ಅದಕ್ಕೆ ಬೇಡ. ನಾ ಲಾಸ್ಟ್ ಟೈಮ್ ತಂದಿದ್ದು ಅಮೇರಿಕದವ್ರು ಅಷ್ಟು ಅವರೇ ತೊಗೊಂಡ್ರು. ಅದ್ರಾಗ ಒಂದು ಸೀರೆ ನಮ್ಮ ಅವ್ವ ಕೊಡಿಸಿದ್ರು. ಒಂದು ಸೀರೆ ನೀನೇ ಉಟ್ಕೋ ಅಂತಂದು ಹೇಳಾಕತ್ತಾರ. ನೀವೇ ಉಟ್ಕೋರಿ, ನಿಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಬ್ಲೂ ಕಲರ್ ಐತಲ್ಲ, ನೀವೇ ಉಟ್ಕೋರಿ, ನಿಮ್ಗೆ ಅದನ್ನು ತೊಗೊಂಡಿರೋದು ಅಂತಂದ್ರೆ. ನಾನು ಇನ್ನೂ ಏನೂ ಹೇಳಿಲ್ಲ ಅವ್ರಿಗೆ, ಬೇಡ ಅಂತಲೇ ಹೇಳೀನಿ. ನೋಡೋಣ ಏನೇನಾಕೈತಿ. ಇನ್ನೂ ಇದೇ ಅದಾವೆ ನನ್ನ ಹತ್ರ ಅದಾವೆ. ಬಟ್ ದುಡ್ಡು ಮಾತ್ರ ಕೊಟ್ಟಾರ ಅವರು ಸೀರೆದು. ಅವ್ರು ಯಾವಾಗ ಬರ್ತಾರೋ ಏನೋ ಗೊತ್ತಿಲ್ಲ, ನಾವು ಬಂದಾಗ ತೊಗೊಂಡು ಹೋಗ್ತೀವಿ, ಅದು ಒಂದು ಉಟ್ಕೋರಿ ನೀವು ಅಂತಂದು ಹೇಳ್ಯಾರ. ನೋಡೋಣ ಫ್ರೆಂಡ್ಸ್ ಏನೇನಾಕೈತಿ.
ಅವ್ರು ತೊಗೊಂಡ್ರು ಸೀರೆ ತೊಗೊಂಡ್ರು ವ್ಯಾಪಾರ ಮಾಡಿದ್ರು ಖಾಲಿಯಾದ್ರು ಖುಷಿ ಆಯಿತು. ಒಂದು ವೇಳೆ ಯಾರು ತೊಗೊಳ್ಳಿಲ್ಲ ಅಂದಿದ್ರೆ ಭಾಳ ಟೆನ್ಷನ್ ಆಕಿತ್ತು. ಇರೋ ದುಡ್ಡು ಅದಕ್ಕೆ ಹಾಕಿ ದುಡ್ಡು ಖಾಲಿ ಮಾಡ್ಕೊಂಡು ಕುಂದ್ರೋದ್ಕಿಂತ ಯಾವ್ದು ನಡೀತೈತೆ ಅದ್ರ ಮೇಲೆ ಹೋದ್ರಾಯ್ತು ಅಂತ ರಿಸ್ಕ್ ತೊಗೊಂಡಿಲ್ಲ. ರಿಸ್ಕ್ ತೊಗೊಂಡ್ರೆ ಮುಂದೆ ಅರಿಬೋದು. ಬಟ್ ಅದು ಈಗ ಇದನ್ನ ಯೂಟ್ಯೂಬ್ನ ನಂಬಿಕೊಂಡು ನಾವು ಮಾಡ್ತೀವಿ ಅಂದ್ರೆ ಆಗಿಲ್ಲ. ಅದಕ್ಕೆ ಓಕೆ, ನಾನು ಊಟ ಮಾಡಿ ಮತ್ತು ನೋಡೋಣ, ಅದು ಕಂಟಿನ್ಯೂ ಮಾಡ್ತೀನಿ. ಏನೇನಾಗುತ್ತೆ ಅದನ್ನು ಶೇರ್ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿರಿ, ಈಗ ಮತ್ತು ಬೆಳಿಗ್ಗೆ ಕಂಟಿನ್ಯೂ ಮಾಡಕತ್ತೀನಿ ಲಾಗ್. ಬೆಳಿಗ್ಗೆ ಎದ್ದು ಫ್ರೆಶ್ ಅಪ್ ಆದ್ವಿ, ನಾನು ನವ್ಯ ಫ್ರೆಶ್ ಅಪ್ ಆಗಿ ಈಗ ಉಪ್ಪಿಟ್ಟು ಮಾಡಕತ್ತೀನಿ ನಾಷ್ಟಕ್ಕೆ. ನೋಡಿರಿ, ಇನ್ನೂ ಕುದಿ ಬಂದಿಲ್ಲ. ಇದು ಎಲ್ಲ ಒಗ್ಗರಣೆ ಕೊಟ್ಟು ನೀರು ಹಾಕಿ ಕುದಿಯಾಕೆ ಬಿಟ್ಟೀನಿ. ಕತ್ಲಾಗೈತಿ, ಲೈಟ್ ಹಾಕಿಲ್ಲ. ಉಪ್ಪಿಟ್ಟು ನಾಷ್ಟ ಇವತ್ತು. ಬರ್ರಿ ಇವತ್ತಿಂದು ಮತ್ತು ಕಂಟಿನ್ಯೂ ಮಾಡಕತ್ತೀನಿ. ಈಗ ನವ್ಯ ನಿಂತಾಳ ಕಿಟಕಿಯಾಗ, ಎದ್ಗುಟ್ಲೆ ಅಳಾದ ಹಾಕಿದ ಒಂದು ಕೆಲಸ ಅಳಾಕತ್ತಿದ್ಲು. ಏನು ಬಿಸಿಲನ ಐತಿ, ಹಾಗೆ ಒಂಥರ ಲೇಟಾಗಿ ಎದ್ದೇಳ್ತೀವಲ್ಲ, ಸುಸ್ತಾದಂಗೆ ಆಗುತ್ತೆ. ದಿನಾಲು ಕರೆಕ್ಟ್ ಟೈಮಿಗೆ ಎದ್ದೇಳ್ತೀವಿ, ಹಾಗಾಗಿ ಓಕೆ ನಾಷ್ಟ ಮಾಡ್ತೀವಿ ಫ್ರೆಂಡ್ಸ್. ನೋಡಿರಿ, ಈಗ ಉಪ್ಪಿಟ್ಟು ರೆಡಿ ಆಯಿತು ಫ್ರೆಂಡ್ಸ್. ಆಳ್ಕೊಂಡಾಯ್ತು. ಮಿಕ್ಸ್ ಮಾಡಾಕತ್ತೀನಿ ಚಲೋತ್ನಾಗ. ಚಲೋ ಬಂದೈತೆ ಉಪ್ಪಿಟ್ಟು. ನೋಡಿದ್ರನ ಹೇಳ್ಬಿಡ್ಬೋದು ಉಪ್ಪಿಟ್ಟು ಚಲೋ ಆಗೈತೆ ಅಂತಂದು. ಬಿಸಿಲಾಗ ಉಪ್ಪಿಟ್ಟು ತಿನ್ನಬಾರ್ದು, ಬಟ್ ಲಘುನ ಮಾಡ್ಕೊಂಡು ತಿನ್ಬೇಕಂದ್ರೆ ಲಘು ಆಕೈತಿದು. ಆಮೇಲೆ ಹೊಟ್ಟೆನೂ ತುಂಬತೈತಿ. ಅದಕ್ಕೆ ಏನು ದಿನ ತಿನ್ನಲ್ಲ, ವಾರದಾಗ ಒಂದು ಸಲ ಅಷ್ಟೆ. ತರ್ರಿ, ತರ್ತೀನಿರ ನಾವೇ ನಿಂದ. ನಾವೇ ತಿಂತೀಯಾ? ತಿಂತೀಯಾ ಫ್ರೆಂಡ್ಸ್? ನೋಡ್ರಿ, ಉಪ್ಪಿಟ್ಟು ತಿನ್ಸಾಕತ್ತೀನಿ ನಾವಾಗ. ನಾನು ಒಂದು ತುತ್ತು ತಿಂದು ನೋಡಿದೆ, ಮಸ್ತಾಗಿ ಉಪ್ಪಿಟ್ಟು. ನೀರು ಬೇಕು ಅನ್ಸುತ್ತೆ. ತುಂಬೈತಿದೆ. ಒಬ್ಬು ಕುಡಿ. ನಂಗಂತೂ ಭಾಳ ಮಟ್ಟ ಸತಿ ಇವತ್ತು ಯಾಕೋ. ವಿಡಿಯೋ ಮಾಡೋ ಮುಂದೆ ಬಾಯಿ ತೆಗಿಯಲ್ಲ ಲಗುನ. ಚೆನ್ನಾಗಿತ್ತು. ಒಂದು ಸ್ವಲ್ಪ ಖಾರ ಆಗೈತೆ. ಖಾರ ಇದ್ರೆ ರುಚಿ. ಮೆಣಸಿನ್ಕಾಯಿ ತೀರೆ ಸಪ್ಪಾಗಿದ್ರೆ ಅದು ಏನು ರುಚಿನೇ ಇರಲ್ಲ. ಈಗ ನೋಡ್ರಿ, ತಿಂತಾಳ ಲೇಟ್. ಆಮೇಲೆ ಫ್ರೆಂಡ್ಸ್ ನೋಡ್ರಿ, ನಾಷ್ಟ ಆಯಿತು. ನಾಷ್ಟ ಮಾಡಿಬಿಟ್ಟು ಇವಾಗ ಮತ್ತು ವಿಡಿಯೋ ಎಂಡ್ ಮಾಡಿದ್ರಾಯ್ತು ಅಂತ ಬಂದೀನಿ. ಯಾಕಂದ್ರೆ ಈಗ ನಾನು ಇವನ್ನ ಮಾಡಬೇಕು, ಸಾಂಬಾರು ಪುಡಿ ಮಾಡ್ಬೇಕಂತ ಅಂದ್ಕೊಂಡೀನಿ. ಇವತ್ತು ಸಾಂಬಾರು ಪುಡಿ ಇವತ್ತು ಮಾಡಿ ಇಟ್ಕೊಂಡ್ಬಿಡ್ತೀನಿ. ಅಂದ್ರೆ ಒಂದು ಸ್ವಲ್ಪ ದಿವಸ ನಡಿತೈತಿ. ಮತ್ತು ಮುಂದೆ ಖಾಲಿ ಆದ ಮಾಡ್ಕೋಬೋದು ಸಾಂಬಾರು ಪುಡಿ. ಮನೆಗೆಲ್ಲ ಐಟಮ್ಸ್ ಐತಿ ಸಾಂಬಾರು ಪುಡಿ ಮಾಡೋಕೆ. ಹಾಗಾಗಿ
ನಾನು ಮಸಾಲೆ ಪುಡಿ ಮಾಡಬೇಕು ಅಂದ್ಕೊಂಡಿದ್ದೆ, ಬಟ್ ಮಸಾಲೆ ಪುಡಿದು ಭಾಳ ಜಂಜಾಟ ಐತಿ. ಅದಕ್ಕೆ ಸಾಂಬಾರು ಪುಡಿನ ಈಸಿಯಾಗಿ ಮಾಡ್ಕೊಂಬಿಡ್ಬೋದಲ್ಲ ಅಂಥೇಳಿ ಸಾಂಬಾರು ಪುಡಿನ ಮಾಡಾಕತ್ತೀನಿ ಫ್ರೆಂಡ್ಸ್. ಮಸಾಲೆ ಖಾರ ಚೆನ್ನಾಗಿರುತ್ತೆ, ಬಟ್ ಅದಕ್ಕೆಲ್ಲ ಕೈಲೆಲ್ಲ ಮಿಕ್ಸ್ ಮಾಡಬೇಕು. ಈ ಬಿಸಿಲಾಗ ಅದನ್ನೆಲ್ಲ ಕೈಲಿ ಮಿಕ್ಸ್ ಮಾಡಿಬಿಟ್ರೆ ಕೈ ಉರಿ ಬಂದ್ಬಿಡ್ತಾವೆ. ನನಗೆ ಖಾರ ಮುಟ್ಟಿದ್ರೆ ಕೈ ಉರಿ ಜಾಸ್ತಿ ಬರ್ತಾವೆ. ಅದಕ್ಕೆ ಬೇಡ, ಸಾಂಬಾರು ಪುಡಿನ ಮಾಡ್ಕೊಂಡ್ರಾಯ್ತು. ಅದನ್ನು ಅದು ಟೇಸ್ಟಾಗಿರುತ್ತೆ, ಸ್ವಲ್ಪ ಚೇಂಜ್ ಇರ್ತೈತೆ ಅಷ್ಟೇ. ಹಾಗಾಗಿ ಸಾಂಬಾರು ಪುಡಿ ಮಾಡೋಕ್ಕೆ ಈಗೆಲ್ಲ ರೆಡಿ ಮಾಡ್ಕೊತೀನಿ. ಹಾಗೆ ಇವತ್ತಿನ ವ್ಲಾಗು ಇಲ್ಲಿಗೆ ಎಂಡ್ ಮಾಡ್ತೀನಿ. ಚಿಕ್ಕದಾಗಿ ವಿಡಿಯೋನ ಶೇರ್ ಮಾಡ್ಕೊಳಕತ್ತೀನಿ. ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ. ಹೊಸದಾಗಿ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ. ಏನಪ್ಪ ಅಂದ್ರೆ ಇದು ಸಬ್ಸ್ಕ್ರೈಬರ್ ಜಾಸ್ತಿನೇ ಆಗ್ತಾಯಿಲ್ಲ ಫ್ರೆಂಡ್ಸ್. ವಿಡಿಯೋ ರೀಚ್ ಆಗ್ತಾಯಿಲ್ಲ ಜಾಸ್ತಿ ಜನಕ್ಕೆ. ಯಾಕಂದ್ರೆ ನೀವು ನೋಡ್ತೀರಿ, ನೋಡಿ ಲೈಕ್ ಮಾಡೋಂಗಿಲ್ಲ. ಲೈಕ್ ಮಾಡಿರಿ ಆದಷ್ಟು. ತುಂಬ ಜನ ಮಾಡ್ತೀರಿ ಲೈಕು, ಬಟ್ ಕೆಲವೊಬ್ಬರು ನೋಡಿಬಿಟ್ಟು ಹಂಗೆ ಹೋಗ್ತೀರಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ತಿಳಿಸ್ರಿ ಕಮೆಂಟ್ ಬಾಕ್ಸಲ್ಲಿ. ನಿಮಗೇನಾದರೂ ಆರ್ಡ್ರ್ಗಳು ಬೇಕು, ಸ್ನ್ಯಾಕ್ಸ್ ಐಟಮ್ಸ್ ಬೇಕು ಅಂತಂದ್ರೆ ಪ್ಲೀಸ್ ಆರ್ಡ್ರ್ ಕೊಡ್ಬೋದು. ನಂಬರ್ ಕೊಟ್ಟಿದ್ದೀನಿ, ಮಧ್ಯದಲ್ಲಿ ವಿಡಿಯೋದಲ್ಲಿ ಕೊಟ್ಟಿದ್ದೀನಿ, ನೋಡಿರಿ. ವಿಡಿಯೋನ ಸ್ಕಿಪ್ ಮಾಡ್ದೆ ನೋಡಿದರೆ ಎಲ್ಲ ವಿಷಯನೂ ಗೊತ್ತಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ನಿಮಗೇನಾದರೂ ಸ್ನ್ಯಾಕ್ಸ್ ಐಟಮ್ಸ್ ಬೇಕಂದ್ರೆ ನೀವು ಆರ್ಡ್ರ್ ಮಾಡ್ಕೋಬೋದು. ಶೇಂಗಾ ಉಂಡೆ, ಆಮೇಲೆ ರವೆ ಉಂಡೆ, ಮತ್ತು ಶೇಂಗಾದ ಹೋಳ್ಗೆ, ಇದು ಚಕ್ಲಿ, ಆಮೇಲೆ ಕರ್ದ ಅವಲಕ್ಕಿ, ಚುಮ್ಮರಿ, ಈ ಥರದ್ದು ಸ್ನ್ಯಾಕ್ಸ್ ಐಟಮ್ ಬೇಕು ಅಂದ್ರೆ ನೀವು ಆರ್ಡ್ರ್ ಮಾಡ್ಕೋಬೋದು. ಮಕ್ಕಳಿಗೆ ಸ್ಕೂಲ್ ರಜೆ ಕೊಡ್ತು, ಮಕ್ಕಳಿಗೆ ಏನು ಕೊಡಬೇಕು, ಏನು ಮಾಡಬೇಕು ಅನ್ನೋದೊಂದು ಚಿಂತಿರ್ತೈತಿ. ಆರ್ಡ್ರ್ ಮಾಡಿಕೊಂಡ್ರೆ ನಾನು ನಿಮ್ಗೆ ಕಳಿಸ್ತೀನಿ ಫ್ರೆಂಡ್ಸ್. ಇಷ್ಟೇ, ಇನ್ನೇನು ಕೇಳ್ಕೊಳಂಗಿಲ್ಲ. ನಂದೇನೋ ಒಂದು ಉದ್ದೇಶ, ಮನೆ ಖಾಲಿ ಕುಂದ್ರಬಾರ್ದು. ಒಂದು ಜಾಸ್ತಿ ಅಂತೂ ದುಡಿಯೋಕೆ ಆಗಂಗಿಲ್ಲ. ಎಲ್ಲರೂ ಹೊರಗಡೆ ಹೋಗಿ ದುಡಿತಾರಲ್ಲ, ಹಂಗೆ ಜಾಸ್ತಿ ದುಡಿಯೋಕ್ಕಾಗಲ್ಲ. ಮನೆಯಲ್ಲೇ ಕೂತ್ಕೊಂಡು ನನ್ನ ಕೈಲಾದಷ್ಟು ನಾನು ದುಡಿಮೆ ಮಾಡ್ಬೇಕು ಅನ್ನೋದೊಂದು ಆಸೆ. ಅದಕ್ಕೆ ನಿಮ್ಮ ಸಪೋರ್ಟ್ ಇದ್ರೆ ಹಾಗೆ ಆಕೈತಿ. ಇನ್ನು ಯೂಟ್ಯೂಬಿಂದ ಅಂತೂ ಏನು ಈ ತಿಂಗಳು ನೋಡಿರಿ, ಒಂದು ಸ್ವಲ್ಪ ವ್ಯೂಸ್ ಜಾಸ್ತಿ ಬಂದಿದ್ರೆ ನಾನು ಒಂದೊಂದು ಸಲ ವೀಡಿಯೋನ ಹಾಕಿಲ್ಲ ಈ ತಿಂಗಳಲ್ಲಿ. ಈ ತಿಂಗಳ ಒಂದು ಸ್ವಲ್ಪ ಜಾಸ್ತಿ ವ್ಯೂಸ್ ಬಂದಿತ್ತು ಅಂತಂದ್ರೆ ಈ ತಿಂಗಳು ನನಗೆ ಕಂಪ್ಲೀಟ್ ಆಗಿತ್ತು $100. ಇನ್ನೇನು ಒಂದು $5-6 ಕಡಿಮೆ ಬೀಳ್ತೈತಿ. ಅದು ಒಂದು $5-6 ಕಂಪ್ಲೀಟ್ ಬೇಗ ಆಗಿಬಿಟ್ಟಿತ್ತು ಅಂದರೆ, ಈ ತಿಂಗಳದೊಳಗೆ ಆಗಿಬಿಡ್ತದಂದ್ರೆ ನನಗೆ $100 ಕಂಪ್ಲೀಟಾಗಿ ಮುಂದಿನ ತಿಂಗಳ ನನಗೆ ಪೇಮೆಂಟ್ ಬರುತ್ತೆ 3 ತಿಂಗಳದ್ದು. ಬಟ್ ಈ ತಿಂಗಳು ನನಗೆ ಆಗಲ್ಲ ಅನ್ಸಾಗತ್ತೈತಿ, ಕಂಪ್ಲೀಟ್ ಆಗಲ್ಲ ಅನ್ಸಾಗತ್ತೈತಿ. ಏನೋ ಗೊತ್ತಿಲ್ಲ. ಇವತ್ತು ಅಲ್ಲಿ 28ನೇ 29 ಇರ್ರಿ ನೋಡ್ತೀನಿ. ಇವತ್ತು 29 ಡೇಟ್. ಇನ್ನು 2 ದಿವಸ ಐತಿ. 2 ದಿನದಾಗ ಆಗಂಗಿಲ್ಲ. ಇನ್ನೂ ಒಂದು ಏನೇ ಇಲ್ಲ ಅಂದ್ರೆ ಒಂದು ಹೆಚ್ಚು ಕಡಿಮೆ $10 ಒಳಗಡೆ ಆಗಬೇಕು. ಅಷ್ಟಾಗಿತ್ತು ಅಂದರೆ ನಾನು ನೆಕ್ಸ್ಟ್ ಮಂತ್ ಪೇಮೆಂಟ್ ಬರ್ತಿತ್ತು 20ನೇ ತಾರೀಕಿನ ಮ್ಯಾಗ. ಬಟ್ ಆಗೋದಿಲ್ಲ, 2 ದಿನದಾಗಂತೂ ಅಷ್ಟು ಆಗೋದಿಲ್ಲ. ಒಂದು ದಿನದಾಗ $1 ಆಕೈತಿ ಅಷ್ಟೇ. ಅದು ಒಂದೊಂದು ದಿನ $1 ಆಗಲ್ಲ, ಅದಕ್ಕಿಂತ ಕಡಿಮೆ ಆಕೈತಿ. 3-4 ತಿಂಗಳು ಕಾಯಬೇಕು ನಾವು. ಒಂದು $100 ಕಂಪ್ಲೀಟ್ ಆಗಬೇಕು ಅಂತಂದ್ರೆ ಹಿಂಗೈತಿ. ಯೂಟ್ಯೂಬಲ್ಲಿ ಏನು ಅಷ್ಟು ಅರ್ನಿಂಗ್ಸ್ ಇಲ್ಲ. ವ್ಯೂಸ್ ಇದ್ರೆ ಅರ್ನಿಂಗ್ಸ್ ಇರುತ್ತೆ. ವ್ಯೂಸ್ ಅಂದರೆ ಕೆಲವೊಂದು ಸಲ ವ್ಯೂಸ್ ಇದ್ರೂ ಅರ್ನಿಂಗ್ ಇರೋಲ್ಲ. ಅದೆಲ್ಲ ಯೂಟ್ಯೂಬ್ ಅವ್ರ ಕೈಯಾಗ ಇರೋದು. ಅಡ್ವರ್ಟೈಸ್ ಹೆಂಗೆ ಕೊಡ್ತಾರೆ ಹಂಗೆ ಜಾಸ್ತಿ ಇದು ಬರ್ತೈತಿ ಅರ್ನಿಂಗ್ಸ್. ಇಷ್ಟ ಫ್ರೆಂಡ್ಸ್. ಜಾಸ್ತಿ ವ್ಯೂಸ್ ಬಂದ್ರೆ ನೋಡಿರಿ ಈ ಯೂಟ್ಯೂಬಲ್ಲಿ ದುಡಿಮೆ ಮಾಡೋದು. ಈ ಯೂಟ್ಯೂಬಿಂದ ನಾವು ದುಡಿಮೆ ಮಾಡೋಕ್ಕೆ ಜಾಸ್ತಿ ಆಗಲ್ಲ ಅಂದರೆ ಈ ಥರ ಸೈಡಲ್ಲಿ ಏನಾದರೂ ಒಂದು ವ್ಯಾಪಾರ ಬಿಸ್ನೆಸ್ ಮಾಡ್ಕೊಂಡು ಹೋದ್ರೆ ಅದರಿಂದನೂ ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಇರಲಿ. ನನ್ನ ಫ್ಯಾಮ್ಲಿ ಮ್ಯಾಗ ನಿಮ್ಮೆಲ್ಲರ ಸಪೋರ್ಟು ಆಶೀರ್ವಾದ ಇರಲಿ ಅಂತ ಕೇಳ್ಕೊತ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದರೆ ಲೈಕ್ ಕೊಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್.